ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಾವು ನೋಡ್ತಿರೋ ಅಂಥದ್ದು 2 ದಿವಸದ ನಾನು ಒಂದು ಪ್ರತ್ಯಂಗಿರ ದೇವಿದೆ ನಾನು ಕೊಡ್ತಾ ಇದ್ದೀನಿ. ಅದು ಯಾರಿಗಿಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಕರ್ಮ ಕಳಿಬೇಕು, ಆ ಕರ್ಮ ಕಳೆದಿದೆ, ಅವ್ರಿಗೆ ಸಮಯ ಹತ್ರ ಬಂದಿದೆ ಕರ್ಮ ಕಳೆಯೋದಕ್ಕೆ ಅನ್ನೋದಿದ್ದರೆ ಇದನ್ನು ನೋಡಿ ಅವ್ರ ಕಷ್ಟನ ಪರಿಹಾರ ಮಾಡ್ಕೊಳ್ತಾರೆ. ಇಲ್ಲ ಅವ್ರ ಕರ್ಮದ ಮೂಟೆ ಇನ್ನೂ ಕಳೆದಿಲ್ಲ ಇದೆ ಅನ್ನೋದಿದ್ದರೆ ಅವ್ರಿಗೆ ಸೇರಿದ್ದಿದ್ದು. ಯಾಕೆ ನಾನು ಪ್ರತಿಯೊಬ್ಬರ ಕಷ್ಟಗಳನ್ನ ಪರಿಹಾರ ಆಗಲಿ, ಯಾಕೆ ದಿನಕ್ಕೊಂದೊಂದು ರೀತಿ ಕೇಳ್ತಿರ್ತೀವಿ. ಅದು ಕೇಳಿದಾಗ ಅಯ್ಯೋ ಈ ಜನ್ಮ ಇಷ್ಟು ಒಂದು ಕಷ್ಟಕರವಾಗಿ ಜೀವನ ಮಾಡ್ತಾ ಇದೆಯಾ ಅನ್ನೋಷ್ಟಾಗುತ್ತೆ. ಒಬ್ಬ ಮಂಗಳೂರಿಂದ ಪಾಪ ಒಂದು ತಾಯಿ ಫೋನ್ ಮಾಡಿದರು. 3 ಮಕ್ಕಳ ತಾಯಿ, ಬಡತನ, ಗಂಡ ಒಬ್ಬ ದುಡಿಬೇಕು, 6 ಜನ ಕೈ ಒಂದು ತಿನ್ನೋ ಬಾಯಿ 6 ಅನ್ನೋ ಥರ. ಅದರಲ್ಲಿ ಮಕ್ಕಳು ಯಾರೂ ಬುದ್ಧಿವಂತರಿಲ್ಲ. ಒಬ್ಬ ದೊಡ್ಡ ಹುಡುಗನ ಕಷ್ಟಪಟ್ಟು ಯಾವುದೋ ಅಲ್ಲಿ ಒಂದು ಸೌಲಭ್ಯ ಇರೋ ಅಂಥದ್ದು ಎಲ್ಲದಕ್ಕೂ ಬಡತನದಲ್ಲೇ ಒಂದು ಸೇರಿಸಿದರೆ ಪಾಪ ಯಾವುದೋ ಕೈ ಕಾಲಿಡ್ದು. ಇನ್ನೂ ಒಂದು ಹುಡುಗ, ಅವನು ಅಷ್ಟೇ ತೀಟೆ, ಓದು ವಿದ್ಯೆ ಅನ್ನೋದೇ ಬರಿತಾ ಇಲ್ಲ. ಅಂದರೆ ಎಲ್ಲ ಮಕ್ಕಳು ಒಂದು ಚಿಕ್ಕ ಮಕ್ಕಳೇ, ಅವ್ರಿಗೆ ಜಾಸ್ತಿ. ದೊಡ್ಡ ಮಗ ಅಂದ್ರೇ ಒಂದು 7th ಸ್ಟ್ಯಾಂಡರ್ಡ್ ಹುಡುಗ, ಇನ್ನೊಬ್ಬ 5ನೇ ಕ್ಲಾಸ್ ಹುಡುಗ, ಇನ್ನೊಂದು ಸಣ್ಣ ಮಗು, ಒಂದು 2 ವರ್ಷದ ಮಗು. ಕಿತ್ತು ತಿನ್ನೋ ಬಡತನ. ಅಷ್ಟು ಜನನ ಒಬ್ಬನು ಕೂಲಿಯಿಂದ ಅವನ ಜೀವನ ನಡೆಸಬೇಕು. ಕೇಳ್ಕೊಂಡ್ರಮ್ಮ ಮಕ್ಕಳು ಹೇಳಿದ ಮಾತು ಕೇಳಲ್ಲ. ಅಷ್ಟು ಚಿಕ್ಕ ಹುಡುಗ. ಯಾವತ್ತಾರು ಈ ಥರ ನಾವು ಹಾಸ್ಟ್ಲಿಂದ ಮನೆಗೆ ಕರ್ಕೊಂಬರ್ತೀವಿ, ಕರ್ಕೊಂಬಂದಾಗ ಓದ್ಕೊಳ್ಳೋದು ನನ್ನೇ ಹಿಡ್ಕೊಂಡು ಹೊಡಿತಾನೆ. ಅಷ್ಟು ಚಿಕ್ಕ ಹುಡುಗ ಆಟ ಚಂಡಿ ಮಾಡ್ತಾನೆ. ಇನ್ನೊಂದು ಹುಡುಗ ಅದು ಹಾಗೆ ಮಾಡುತ್ತೆ. ನಮ್ಮ ಜೀವನ ಈ ರೀತಿ ಆಯಿತು, ನನ್ನ ಮಕ್ಕಳಾರು ಚೆನ್ನಾಗಿರಲಿ ಅಂತ ನಾನು ಯಾರವರ ಕೈಕಾಲೆಲ್ಲ ಹಿಡ್ದು ಯಾವುದೋ ಒಂದು ಹಾಸ್ಟೆಲ್ಗೆ ಸೇರಿಸಿದ್ದೀನಿ. ಹಣಕಾಸು ಇಲ್ಲ, ಎಲ್ಲ ಅವರೇ ಕೊಡ್ತಾರೆ. ಆದರೆ ಮಕ್ಕಳು ಈ ಥರ ಮಾಡ್ತಾರೆ ಅಂತ ಪಾಪ ತಾಯಿಗಳು ಅಂತ ಅಳ್ತಾ ಇತ್ತು. ಹೀಗೆ ಸಾಕಷ್ಟು ಜನಗಳು ಕಷ್ಟದಲ್ಲಿದ್ದಾರೆ. ಪಾಪ ಅವರು ಕಷ್ಟ ನೋಡಿದಾಗ ದೇವ್ರೆ ಯಾಕೆ ಈ ರೀತಿ ಕಷ್ಟ ಕೊಡ್ತೀಯಪ್ಪ, ಮನುಷ್ಯರಾಗೆ ಹುಟ್ಟೋದು ಬೇಡ ಅನ್ನೋಷ್ಟು ನೋವಾಗುತ್ತೆ. ಅದು ಅಷ್ಟು ನೋವು ಬರುತ್ತೆ ಮನಸ್ಸಿಗೆ. ಅಂಥದಕ್ಕೆಲ್ಲ ಇದ್ದಾಗ ಕೆಲವೊಂದು ನಮ್ಮ ಚಿಕ್ಕದಾಗಿ ನಾವು ಚಿಕ್ಕದಾಗಿರೋ ಮಂತ್ರ ದೊಡ್ಡದಾಗಿರೋ ಕಷ್ಟಗಳನ್ನ ಪರಿಹಾರ ಮಾಡುತ್ತೆ. ಹೇಳ್ತಾರೆ ನೋಡಿ, ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಯ್ತು ಅಂತ ಹೇಳ್ತಾರೆ ಗಾದೆಗಳು ನಮ್ಮ ದೊಡ್ಡವರು. ಹಾಗಾಗಿ ಕೆಲವೊಂದು ನಾವು ಮಾಡಿಕೊಂಡಾಗ ನಮ್ಮ ಕಷ್ಟಗಳು ನಮ್ಮಿಂದನೇ ನಮಗೆ ಪರಿಹಾರ ಆಗ್ತವೆ. ನಾವು ಮಾಡ್ಕೊಳ್ಳೋ ಅಂಥ ಕೆಲವೊಂದು ಕ್ರಿಯೆಗಳಿಂದ ನಮ್ಮ ಕಷ್ಟಗಳು ಪರಿಹಾರ ಆಗ್ತವೆ. ಹಾಗಾಗಿ ನಾನು ಇದನ್ನು ಇಷ್ಟು ಕಷ್ಟಪಟ್ಟು ನಮ್ಮ ಜನಗಳಿಗೆ, ಇರೋರು ಇರ್ತಾರೆ, ಇಲ್ದಿರೋರು ಇರ್ತಾರೆ. ಇರೋರು ಲಕ್ಷಾಂತರ ರೂಪಾಯಿ ಚೆಲ್ಲಿ ಅವ್ರ ಕಷ್ಟ ಪರಿಹಾರ ಮಾಡ್ಕೊಳ್ತಾರೆ. ಇಲ್ದಿರೋರು ಈ ರೀತಿದವರು ಏನು ಮಾಡ್ತಾರೆ? ಹಾಗಾಗಿ ನೋಡಿ, ಇಂಥ ತಾಯಂದಿರು, ನಾನು ಅದೇ ಹೇಳಿದ ತಾಯಿಗೆ, ಇಲ್ಲಮ್ಮ ನನ್ನ ಕೈಲಿ ಏನಾಗುತ್ತೋ ನಾನು ಸಹಾಯ ಮಾಡ್ತೀನಿ, ಆ ಮಕ್ಕಳಿಗೆ ವಿದ್ಯೆನಿಗೆ ನಾನು ಆ ಸರಸ್ವತಿ ಹತ್ರ ನನ್ನ ಕೈಲಾಗಿದ್ದು ನಾನು ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಪಾಪ ನಮ್ಗೆ ಅವ್ರು ಹೇಳಿದಾಗ ನನಗೇನು ಅಷ್ಟು ಭಾಳ ಮನ್ಸಿಗೆ ನೋವಾಯಿತು. ಇಂಥವ್ರು ಎಷ್ಟೋ ಸಾಕಷ್ಟು ಜನ ಇದ್ದಾರೆ. ನನಗೆ ಒಂದು ಮನ್ಸಿಗೆ ಬಂದಿದ್ದು ಅದು ಒಂದೇ ಜ್ಞಾಪನ ಬಂದಿದ್ದು. ಇನ್ನು ಸಾಕಷ್ಟು ಜನ ಇಂಥವ್ರು ಹೇಳ್ತಾ ಇರ್ತಾರೆ. ಅಂಥವ್ರಿಗಾಗಿ ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡ್ಬೋದು. ಹಾಗೆ ಅಂಥವ್ರಿಗಾಗಿ ನಾವು ಇನ್ನೂ ಇದೇ ರೀತಿ ಮಾಟ ಮಂತ್ರ ತಂತ್ರಗಳು ಮಾಡಿರ್ತಾರೆ. ಅದೇನು ಅವ್ರು ಇರೋದು ನೋಡಿದ್ರೆ ಬಡತನದಲ್ಲಿರ್ತಾರೆ. ಅಂಥವ್ರಿಗೆ ಯಾಕೆ ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಕೆಲವ್ರಿಗೆ ಅದೇ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಹತ್ರ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ದೊಡ್ಡ ಹೆಸರಿಲ್ಲ, ಅಥವಾ ಏನೋ ದೊಡ್ಡ ಒಂದು ಇದು ಕಟ್ಕೊಂಡಿಲ್ಲ, ಏನೂ ಇಲ್ಲ, ಯಾಕೆ ನಿಮಗೆ ಮಾಡಿಸ್ತಾರೆ? ಏನಿದೆ ಅಂತ ನಿಮ್ಮ ಹತ್ರ ಮಾಡಿಸ್ತಾರೆ ಅಂತ ಅವ್ರಿಗೂ ಒಂದು ರೀತಿಲಿ ಉತ್ತರಗಳು ಕೊಡ್ತಾರೆ. ಈ ಥರ ಇದ್ದಾಗ ಇಂಥವನ್ನ ನೀವು ಮಾಡಿಕೊಂಡಾಗ ಯಾರಿಗೂ ನೀವು ₹1 ಕೊಡು ಅಂತ ಒಂದು ಇರೋದಿಲ್ಲ. ನಿಮಗೆ ನೀವೇ ಮಾಡ್ಕೋಬೋದು. ನಿಮ್ಮ ಆತ್ಮರಕ್ಷಣೆ ನೀವು ಮಾಡ್ಕೋಬೋದು. ನಿಮ್ಮ ಬಂದಂಥ ಒಂದು ಕಷ್ಟಗಳು ಇದನ್ನು ಪರಿಹಾರ ಮಾಡ್ಕೋಬೋದು ವೀಕ್ಷಕರೇ. ಅದಕ್ಕಾಗಿ ನನಗೆ ಏನೂ ಇದಿಲ್ಲ. ಇಂಥ ಒಂದು ಕಷ್ಟ ಪಾಪ ಬಡವ್ರಿಗಿದ್ದಾಗ ಅವ್ರು ಎಲ್ಲಿಗೆ ಹೋಗ್ತಾರೆ? ಅವರು ತಿಳಿದವ್ರು ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಇದನ್ನು ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕರ್ಮಗಳನ್ನ ಕಳ್ಕೊಳ್ಳಿ. ಯಾಕೆ ಅಂತಂದರೆ ನಾವು ಯಾವತ್ತೂ ಕರ್ಮನೇ ಗಂಟು ಕಟ್ಕೊಳ್ತೀವಿ. ಯಾಕೆ ಕರ್ಮ ಅನ್ನೋದು ಹಿಂದೆ ಇರುತ್ತೆ, ನಮಗೆ ನಮ್ಮ ಬೆನ್ನಿಂದೆ ಮೂಟೆ ಇರುತ್ತಂತೆ. ಹಾಗಾಗಿ ಅದು ನಮಗೆ ಬೆನ್ನು ನಮ್ಗೆ ಕಾಣಲ್ಲ ಅಂತ ನಾವು ಹೇಳ್ತೀವಿ ನೋಡಿ, ಹಾಗೆ ಇರುತ್ತೆ. ಹಾಗಾಗಿ ನಿಮ್ಮ ಕೈಲ ಯಾರಿಗಾದ್ರೂ ಸಹಾಯ ಮಾಡಬೇಕು ಅನ್ನೋದೇ ನಿಮ್ಮ ಕೈಲಿ ಸಹಾಯ ಮಾಡಿ. ಆಗಲಿಲ್ವಾ, ಎಲ್ಲರೂ ಸಹಾಯ ಇರೋ ಕಡೆ ಜಾಗ ತೋರಿಸಿ. ಅದು ಬೇಡ ಇದು ಬೇಡ, ನನಗೊಂದು ಕಣ್ಣು ಹೋಗಿದೆ ಅವ್ನಿಗೆ 2 ಕಣ್ಣು ಹೋಗಲಿ ಅನ್ನೋದು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಈಗೆಲ್ಲ ಇಲ್ಲೇ ನರಕ ಸ್ವರ್ಗ ಇಲ್ಲೇ ತೋರಿಸ್ಬಿಡ್ತಾನೆ. ಹಾಗಾಗಿ ದಯವಿಟ್ಟು ಬನ್ನಿ, ಈಗ ನಮಗೆ ಆ ಥರ ಶತ್ರುಗಳು ಏನಾದ್ರು ತೊಂದರೆ ಆದಾಗ, ನಮಗೆ ಆ ಥರ ತೊಂದರೆ ಆಗಿದೆ, ನಮ್ಗೆ ಈಚೆ ಹೋಗಿ ದುಡಿಯೋಕ್ಕಾಗ್ತಿಲ್ಲ, ಮನೆಯಲ್ಲೇ ಇದ್ದೀವಿ, ಇಷ್ಟು ಜನ ದುಡಿಬೇಕು, ತೊಂದರೆಗಳು ಕೊಟ್ಟು ನಮಗೆ ಜಮೀನಿದ್ದಾವೆ, ಜಮೀನಿದ್ದು ದುಡಿಯೋಕ್ಕಾಗ್ತದೆ, ಆ ಜಮೀನಲ್ಲಿ ಕೂಡ ಯಾವುದೇ ಬೆಳೆ ಬರ್ತಾ ಇಲ್ಲ,
ಅಥವಾ ಕೆಲಸಕ್ಕೆ ಹೋಗೋಣ ಅಂದರೆ ಅಲ್ಲೂ ಕೆಲಸದಲ್ಲಿ ನಮ್ಗೆ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ, ದುಡಿತಾನೆ ಇದ್ದೀವಿ, ಕತ್ತೆ ಥರ ದುಡಿತಾನೆ ಇದ್ದೀವಿ, ಆದರೂ ಏನೂ ನಮಗೆ ಆಗ್ತಾ ಇಲ್ಲ. ಈ ಶತ್ರುಗಳ ಕಾಟದಿಂದ ಬಂಗಾರ ಮುಟ್ಟಿದ್ರು ಮಣ್ಣಾಗ್ತಾ ಇದೆ ಅನ್ನೋದವ್ರು ಇದ್ದರೆ, ಆ ಶತ್ರುಗಳ ಕಾಟದಿಂದ ಬಾಧೆ ನಿವಾರಣೆ ಆಗಬೇಕು ಅನ್ನೋದಿದ್ರೆ ಈ ಒಂದು ಪ್ರಧಾನ ಮಂತ್ರ ಇದು, ಪ್ರತ್ಯಂಗಿರಿಯ ಪ್ರಧಾನ ಮಂತ್ರ ಇದು, ಶತ್ರು ಬಾಧೆಗಳನ್ನ ನಿವಾರಣೆ ಮಾಡ್ಕೊಳ್ಳೋಂಥ ಮೂಲ ಮಂತ್ರ ಇದು. ವೀಕ್ಷಕರೇ, ಇದನ್ನು ನೋಡಿಕೊಂಡು ನಿಮಗೆ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಈ ಪ್ರತ್ಯಂಗಿರ ಅಂದರೆ ಭಾಳ ಇಷ್ಟವಾದ ದೇವತೆ ಈ ದೇವತೆ. ಯಾಕೆಂದರೆ ಅವಳು ಯಾವ ಮಹಾ ತಾಯಿ ಅಂದರೆ ಅವಳ ಒಂದು ದಿನ ಬರೀ ಮಹಾ ಪ್ರತ್ಯಂಗಿರಿ ಅಂದ್ರೇ ಸಾಕು, ನಮಗೆ ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತವೆ. ಮತ್ತು ನಮಗೆ ಕೆಲವ್ರು ಕೇಳಿದರೆ ಹೆಣ್ಮಕ್ಳು ಕೂಡ ಮಾಡ್ಬೋದಾ ಇದು, ಮನೆ ಒಳಗಡೆ ಮಾಡ್ಬೋದಾ ಇದು ಅಂತ. ಖಂಡಿತ ಮನೆ ಒಳಗೆ ಮಾಡ್ಬೋದು, ಮತ್ತು ಹೆಣ್ಮಕ್ಳು ಕೂಡ ಮಾಡ್ಬೋದು, ಗಂಡು ಮಕ್ಳು ಕೂಡ ಮಾಡ್ಬೋದು. ಇದಕ್ಕೆ ತಾರತಮ್ಯ ಅನ್ನೋದೇ ಇಲ್ಲ. ದೇವಿ ಕೇಳೋದು ಒಂದೇ, ನ್ಯಾಯವಾದ್ದನ್ನು ಮಾಡು, ನ್ಯಾಯವಾದ್ದನ್ನು ನಡೆಸ್ಕೊಂಡೋಗು, ನಿನ್ನ ಕರ್ಮ ಕಳ್ಕೊ, ಅಷ್ಟು ಮಾತ್ರ ಅವಳು ಹೇಳ್ತಾಳೆ. ಮುಂದಿಂದು ನನಗೆ ಬಿಡು, ನಾನು ನೋಡ್ಕೊಳ್ತೀನಿ ಅನ್ನೋದು ಅವಳ ಒಂದು ವಾದ. ಅದನ್ನು ನೀವು ಯಾವ ರೀತಿ ತಗೊಳ್ತೀರಾ, ಯಾವ ರೀತಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತೀರಾ, ನಿಮ್ಮ ಕಷ್ಟಗಳನ್ನ ಅವಳ ಮಡ್ಲಿಗೆ ಹಾಕ್ಬಿಡಿ. ತಾಯಿ, ನನ್ನ ಕೈಲಿ ಹೊರಕ್ಕಾಗ್ತಾ ಇಲ್ಲ, ಈ ಕಷ್ಟನ ನೀನು ನೋಡ್ಕೋ, ಯಾಕೆ ಈ ರೀತಿ ನನಗೆ ಕಷ್ಟ ಕೊಟ್ಟಿದ್ಯಾ ಅಂತ ಅವಳ ಹತ್ರ ನೀವು ಕೇಳ್ಕೊಳ್ಳಿ. ಅವಳಲ್ಲಿ ನಿಮಗೆ ಆ ಶಕ್ತಿ ಅವಳಲ್ಲಿದೆ. ಆ ಶಕ್ತಿ ಅಂತಂದರೆ ಆ ಪ್ರಪಂಚನೇ ಅವಳಿಗೆ ಇಲ್ಲದೆ ಯಾವುದೂ ಇಲ್ಲವೇ ಇಲ್ಲ. ಯಾಕೆ ಪುರಾಣಗಳಿಲ್ಲಿ ಭಾಳ ದೊಡ್ಡದಿದೆ, ಅಷ್ಟು ಪುರಾಣ ದೊಡ್ಡದಾಗಿ ನನಗೆ ಹೇಳೋಕ್ಕೂ ಸಮಯ ಇಲ್ಲ. ಮುಂದಿನ ಒಂದು ಇದರಲ್ಲಿ ಇದೇ ಗುರುಗಳನ್ನ ನಿಮಗೆ ಭೇಟಿ ಮಾಡಿಸ್ಬೇಕು ಅಂತ ಕೂಡ ನನ್ನದು ಒಂದು ಆಸೆ ಇದೆ. ನಾನು ಅವ್ರ ಹತ್ರ ಆಶೀರ್ವಾದ ಕೂಡ ತೊಗೊಂಡಿದ್ದೀನಿ. ಖಂಡಿತ ಮುಂದೊಂದು ದಿನ ಆ ಗುರುಗಳಿಗೆ ನಿಮ್ಮ ಕಡೆಗೆ ನಿಮಗೆಲ್ಲ ಒಂದು ಕಷ್ಟಗಳು ಪರಿಹಾರ ಆಗಲಿ ಅನ್ನೋದು ನನ್ನ ಉದ್ದೇಶ ಇದೆ. ಖಂಡಿತ ಅದು ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ, ಈಗ ನೋಡ್ಕೊಳ್ಳಿ, ಇದರಿಂದ ಇನ್ನೂ ಕೆಲವು ಮಂತ್ರಗಳು, ಸಾಕಷ್ಟು ಮಂತ್ರಗಳು, ಅಷ್ಟೇ ಅಂತಲ್ಲ, ಅವಳ ಮಂತ್ರಗಳು ಸಾಕಷ್ಟಿದ್ದಾವೆ. ಇದೇ ಒಂದು ಕೆಲವೊಂದು ಮಂತ್ರ ಇದೆ, ಮುಂದಿನ ಒಂದು ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ. ಆ ಮಂತ್ರದಿಂದ ಶತ್ರುಗಳನ್ನ ನಿರ್ಮೂಲ ಕೂಡ ಮಾಡ್ಬೋದು, ಉಚ್ಚಾಟನೆ ಮಾಡ್ಬೋದು, ಸ್ತಂಭನೆ ಮಾಡ್ಬೋದು, ವಶೀಕರಣ ಮಾಡ್ಕೋಬೋದು. ಒಂದೇ ಇದರಲ್ಲಿ ಅಷ್ಟು ಥರದ್ದು ಕೂಡ ಮಾಡ್ಕೊಳ್ಳೋವಂಥ ಮಂತ್ರಗಳು ಕೂಡ ಇದೆ. ಮತ್ತು ಇನ್ನೂ ಕೆಲವು ಏನಪ್ಪ ಅಂತಂದರೆ, ಒಂದು ಹಣಕಾಸಿಗಾಗಿ, ಲಕ್ಷ್ಮಿಗಾಗಿ, ಇವಳು ಲಕ್ಷ್ಮಿನೂ ಹಾಕ್ತಾಳೆ, ಕಾಳಿನೂ ಹಾಕ್ತಾಳೆ, ಬದ್ರಿನೂ ಹಾಕ್ತಾಳೆ, ಆ ರೀತಿ ಇರುತ್ತೆ. ಅವಳನ್ನ ಲಕ್ಷ್ಮೀ ರೂಪದಲ್ಲಿ ಕೇಳ್ಕೊಂಡ ಲಕ್ಷ್ಮಿನೂ ಕೂಡ ನಿಮಗೆ ಕಷ್ಟದಲ್ಲಿರೋರಿಗೆ ಯಾವುದೋ ಒಂದು ರೀತಿ ಸಹಾಯ ಮಾಡೋ ರೀತಿ ಕೂಡ ಮಾಡ್ತಾಳೆ. ಅದನ್ನು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಇಷ್ಟವಾದರೆ ನೋಡ್ತಾ ಬನ್ನಿ. ಖಂಡಿತ ಅದನ್ನು ಕೂಡ ನಾನು ಕೊಡ್ತಾ ಬರ್ತೀನಿ. ನೀವು ನೋಡ್ತಿರೋ ಬಿಡ್ತಿರೋ, ನಾನು ಮಾಡಬೇಕಾಗಿರೋದು ನಾನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಈ ತಾಯಿ ಸಾಕಷ್ಟು ಎಲ್ಲೂ ಪ್ರಚಾರ ಇಲ್ಲ. ಅದನ್ನು ಬರೆದಂಥವರೇ ಮಹಾನುಭಾವರು, ಅಷ್ಟು ದೊಡ್ಡ ವ್ಯಕ್ತಿ, ಮೊದಲು ಕಂಡಿಡಿದವರೇ ಅವರು ಅಂತ ನಾನು ಅನ್ಕೊತೀನಿ. ಯಾಕೆಂದರೆ ಇದು ನಾನು ಅಷ್ಟು ವರ್ಷದಿಂದ ನೋಡಿದಾಗ ಯಾರೂ ಇದನ್ನು ಕೊಟ್ಟಿಲ್ಲ. ಇದು ಕೊಟ್ಟಂಥವ್ರು ಒಬ್ಬರು ದೊಡ್ಡ ಮಹಾನುಭಾವರು. ಇಷ್ಟರಲ್ಲಿ ನಿಮಗೆ ಅವ್ರನ್ನ ನಾನು ಭೇಟಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಹಾಗಾಗಿ ವೀಕ್ಷಕರೇ, ಈ ಒಂದು ಮಂತ್ರಗಳನ್ನ ಹೇಳ್ಕೊಂಡು ನಿಮ್ಮ ಬಾಧೆಗಳನ್ನ ಪರಿಹಾರ ಮಾಡ್ಕೊಳ್ಳಿ. ಇದಕ್ಕೆ ಟೈಮ್ ಏನು ಜಾಸ್ತಿ ತೊಗೊಳ್ಳೋದಿಲ್ಲ. ನಿಮ್ಮ ಕರ್ಮ ಕಳಿಬೇಕು ಅಂದರೆ ಹಣ ತೊಗೊಂಡು ಎಷ್ಟೋ ದೂರ ಹೋಗ್ತೀರಾ, ನೀರಿಲ್ಲ, ಅನ್ನ ಇಲ್ಲ, ಅಲ್ಕೊಂಡು ಏನೋ ಒಡವೆ ಗಡವೆ ಇಟ್ಬಿಟ್ಟು ಹೋಗ್ತೀರಾ. ಆದರೆ ಇದನ್ನು ಕೂತತ್ರಕ್ಕೆ ನಿಮಗೆ ಆ ತಾಯಿ ದಯ ಪಾಲಿಸ್ತಿದ್ದಾಳೆ ಅಂದಾಗ ನೀವು ಅದನ್ನು ಏನು ಮಾಡ್ತೀರಾ, ನಿಮಗೆ ಸೇರಿದ್ದು ನಿಮ್ಮ ಕರ್ಮ ಕಳ್ಕೊಳ್ತೀರಾ ಇಲ್ಲ ಬೆಳೆಸ್ಕೊಳ್ತೀರಾ ಅನ್ನೋದು. ದಯವಿಟ್ಟು ಈ ಒಂದು ವಿಡಿಯೋ ನೋಡಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಗೊತ್ತಿಲ್ಲದಿರೋರ್ಗೆ ಹೇಳಿ. ಕೆಲವ್ರಿಗೆ ಗೊತ್ತಿರೋದಿಲ್ಲ, ಏನು ಅನ್ನೋದು ಗೊತ್ತಿರಲ್ಲ. ಅವಾಗ ತಿಳುವಳಿಕೆ ಹೇಳಿ, ಈ ರೀತಿ ಇರುತ್ತೆ, ಇಂಥದ್ದಿರುತ್ತೆ, ಇದನ್ನು ಮಾಡಿ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳಿ. ತೀರಾ ಬಡತನದಲ್ಲಿರೋರು ಇದ್ದಾರೆ. ಹಾಗಾಗಿ ವೀಕ್ಷಕರೇ, ಈ ವಿಡಿಯೋ ಒಂದು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಅದೇ ರೀತಿ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ.